ಸಿದ್ದರಾಮಯ್ಯ ಸರ್ಕಾರದ ಹೈಲೈಟ್ಗಳಲ್ಲಿ ಜಾತಿ ಗಣತಿ ಕೂಡ ಅತ್ಯಂತ ಮಹತ್ವವಾದಂಥದ್ದು ಅಥವಾ ಅತ್ಯಂತ ಪ್ರಮುಖವಾದಂಥ ವಿಚಾರ ಆಗಿತ್ತು. ಎರಡೂ ಅವಧಿಯಲ್ಲಿ ಸಿದ್ದರಾಮಯ್ಯನವರ ಎರಡೂ ಅವಧಿಯಲ್ಲಿ ಜಾತಿ ಗಣತಿ ವಿಚಾರ ಸಾಕಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗಿತ್ತು. ಇನ್ನು ಅಧಿಕಾರ ಬಿಡುವ ಕೊನೆಯ ದಿನ ಅಥವಾ ಒಂದು ದಿನ ಮೊದಲು ಸಿದ್ದರಾಮಯ್ಯನವರು ಈ ಜಾತಿ ಗಣತಿ ವರದಿಯನ್ನು ಸ್ವೀಕಾರ ಮಾಡಿದರು. ಈಗ ಬಿಜೆಪಿ ನಾಯಕರು ಇದೇ ಜಾತಿ ಗಣತಿಯನ್ನು ಮುಂದಿಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ತರಾತುರಿಯಲ್ಲಿ ವರದಿಯನ್ನು ಸ್ವೀಕಾರ ಮಾಡಿಬಿಟ್ರಿ, ಆದರೆ ಈಗ ಅದರ ಕಥೆ ಏನು, ಅದರ ಬಗ್ಗೆ ಸರ್ಕಾರದ ನಿಲುವೇನು? ಡಿ.ಕೆ. ಶಿವಕುಮಾರ್ ಅವರು ಜಾತಿ ಗಣತಿ ಬಗ್ಗೆ ತಮ್ಮ ಸ್ಪಷ್ಟವಾದಂಥ ನಿಲುವನ್ನು ತಿಳಿಸಬೇಕು, ಜೊತೆಗೆ ಅಸೆಂಬ್ಲಿಲಿ ಇದನ್ನು ಟೇಬಲ್ ಮಾಡಬೇಕು, ಜೊತೆಗೆ ನಾವು ಚರ್ಚೆಗೆ ಸಿದ್ಧವಿದ್ವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಶಾಸಕ ಸುನಿಲ್ ಕುಮಾರ್ ಅವರು ಈಗ ಮಧುಸೂದನ್ ನಾಯಕ್ ವರದಿಯನ್ನು ಏನು ಕಾಂಗ್ರೆಸ್ ಪ್ರಸ್ತಾಪ ಮಾಡ್ತಾ ಇದೆ, ಆ ವರದಿ ಕಸದ ಬುಟ್ಟಿಗೆ ಸೇರೋದು ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಡೆಗೆ ಕಾಂಗ್ರೆಸ್ನ ನಾಯಕರು ಕೂಡ ಬಿಜೆಪಿ ನಾಯಕರಿಗೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ನಿಮ್ಗೆ ಯಾಕೆ ಅದ್ರ ಬಗ್ಗೆ ಚಿಂತೆ, ನಾವಿದ್ದೀವಿ, ಜಾತಿ ಗಣತಿ ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾದರೆ ಈ ಜಾತಿ ಗಣತಿ ಲಡಾಯಿ ಯಾವ ರೀತಿ ಇದೆ ನೋಡೋಣ ಬನ್ನಿ. ಹಿಂದುಳಿದ ವರ್ಗದವರಿಗೆ ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಅನ್ಯಾಯವನ್ನ ಮಾಡ್ತಾನೆ ಬಂದಿದೆ. ಸೆಪ್ಟೆಂಬರ್ನಲ್ಲಿ ಆರಂಭವಾದಂತ ಈ ವರದಿ ಪೂರ್ಣಗೊಂಡರೂ ಕೂಡ ಈ ಹಿಂದಿನ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳಿಲ್ಲ, ಇವತ್ತಿನ ಮುಖ್ಯಮಂತ್ರಿಗಳು ಕೂಡ ತೆಗೆದುಕೊಳ್ತಾ ಇಲ್ಲ. ಕಸ ವಿಲೇವಾರಿಯಲ್ಲಿ ಮಧುಸೂದನ್ ನಾಯಕ್ ವರದಿಯೂ ಕೂಡ ಸೇರ್ಕೊಳ್ಳುತ್ತೆ. ಮಧುಸೂದನ್ ನಾಯಕ್ ವರದಿಯನ್ನ ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಮಂಡಿಸಿ ಇದನ್ನ ಚರ್ಚೆ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಬೇರೆಯವ್ರಿಗೆ ಆತಂಕ ಪಡುವಂತದೇನಿಲ್ಲ. ತರಾತುರಿ ಸಿಎಂ ಸ್ಥಾನದಿಂದ ಕೆಳಗಿಳಿಯೋ ಮುನ್ನವೇ ಜಾತಿ ಗಣತಿ ಸಮೀಕ್ಷೆ ವರದಿಯನ್ನ ಸಿದ್ದರಾಮಯ್ಯ ಸ್ವೀಕಾರ ಮಾಡಿದ್ರು. ಸಿದ್ದರಾಮಯ್ಯಗೆ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ವರದಿಯನ್ನ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಸಲ್ಲಿಕೆ ಮಾಡಿದ್ರು. ವರದಿಯಲ್ಲಿ ಜಾತಿವಾರು ಜನಸಂಖ್ಯೆ ಬಗ್ಗೆ ಉಲ್ಲೇಖ ಮಾಡಲಾಗಿದೆ, ಆದರೆ ಅನುಷ್ಠಾನವೊಂದೇ ಬಾಕಿ ಇದೆ. ಇದೀಗ ಸಿದ್ದರಾಮಯ್ಯ ಅಧಿಕಾರದಲ್ಲಿಲ್ಲ, ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಆಗಿದ್ದಾರೆ. ಇದೇ ಹೊತ್ತಿನಲ್ಲೇ ಜಾತಿ ಗಣತಿ ವರದಿ ಬಹಿರಂಗಕ್ಕೆ ವಿಪಕ್ಷ ಬಿಜೆಪಿ ಒತ್ತಾಯ ಮಾಡ್ತಿದೆ. ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಅಂತಾನೆ ಕೇಸರಿ ಪಡೆ ಸಮರ ಸಾರಿದೆ. ಹಿಂದುಳಿದ ವರ್ಗದವರಿಗೆ ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಅನ್ಯಾಯವನ್ನ ಮಾಡ್ತಾನೆ ಬಂದಿದೆ. ಕೇಂದ್ರ ಸರ್ಕಾರನೇ ಜಾತಿ ಗಣತಿ ಸಮೀಕ್ಷೆ ಮಾಡ್ತಿದೆ. ಹೀಗಿರುವಾಗ ರಾಜ್ಯ ಸರ್ಕಾರದಿಂದ ಸಮೀಕ್ಷೆ ಯಾಕೆ ಅಂತ ಬಿಜೆಪಿ ಆರಂಭದಿಂದಲೂ ಪ್ರಶ್ನೆ ಮಾಡ್ತಾನೆ ಬಂದಿತ್ತು. ಇದೀಗ ಬಿಜೆಪಿ ನಾಯಕರು ಜಾತಿ ಗಣತಿ ವರದಿ ಬಹಿರಂಗಕ್ಕೆ ಆಗ್ರಹ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಹಿಂದುಳಿದ ವರ್ಗಕ್ಕೆ ಸರ್ಕಾರ ಅನ್ಯಾಯ ಮಾಡ್ತಿದೆ ಅಂತ ಕಿಡಿಕಾರಿದ್ದಾರೆ. ಹಿಂದುಳಿದ ವರ್ಗದವರಿಗೆ ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಅನ್ಯಾಯವನ್ನ ಮಾಡ್ತಾನೆ ಬಂದಿದೆ. ಸುಮಾರು 450 ಕೋಟಿ ರೂಪಾಯಿಗಿಂತನೂ ಹೆಚ್ಚು ಹಣವನ್ನ ಖರ್ಚು ಮಾಡಿ ರಾಜ್ಯದ ಹಿಂದುಳಿದ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನ ಮಾಡ್ತೀವಿ ಅಂತೇಳಿ ಬಹಳ ದೊಡ್ಡ ಪ್ರಚಾರವನ್ನ ತೆಗೆದುಕೊಂಡು ರಚಿಸಿದಂತ ಮಧುಸೂದನ್ ಆಯೋಗದ ವರದಿಯನ್ನ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ ಎನ್ನುವಂಥದ್ದು ಇವತ್ತಿನ ತನಕ ಸ್ಪಷ್ಟ ಆಗ್ಲಿಲ್ಲ. ವರದಿಯನ್ನ ತರಾತುರಿಯಲ್ಲೇ ಮಾಡಬೇಕು ಅನ್ನುವಂತ ಸೂಚನೆಯನ್ನ 2025 ಸೆಪ್ಟೆಂಬರ್ ನಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಿದ್ರು. ಬಿಜೆಪಿ ಅವತ್ತು ತಾತ್ವಿಕವಾಗಿ ಅದಕ್ಕೆ ನಾವು ಪ್ರತಿರೋಧವನ್ನ ವ್ಯಕ್ತ ಮಾಡಿದ್ವಿ. ಕೇಂದ್ರದಲ್ಲಿ ಜಾತಿ ಗಣತಿಯನ್ನ ಮಾಡ್ತಾ ಇದ್ದಾರೆ, ನೀವ್ ಯಾಕೆ ತರಾತುರಿನಲ್ಲಿ ಮಾಡ್ತೀರಿ ಅಂತ. ಆಗ ಅವತ್ತಿನ ಮುಖ್ಯಮಂತ್ರಿಗಳು ಹೇಳಿದ್ದು 3 ತಿಂಗಳ ಒಳಗೆ ಇವತ್ತಿನ ತಂತ್ರಜ್ಞಾನವನ್ನ ಬಳಸಿಕೊಂಡು ನಾವು ಈ ವರದಿಯನ್ನ ತೆಗೆದುಕೊಳ್ತೇವೆ, 3 ತಿಂಗಳು ಸಾಕು ಅನ್ನುವಂಥದ್ದನ್ನು ಅವ್ರು ಹೇಳಿದ್ರು. ಸೆಪ್ಟೆಂಬರ್ ನಲ್ಲಿ ಆರಂಭವಾದಂತ ಈ ವರದಿ ಅಕ್ಟೋಬರ್ 31ನೇ ತಾರೀಕು ವರದಿ ಪೂರ್ಣಗೊಂಡರೂ ಕೂಡ ಇವತ್ತು ಜುಲೈನಲ್ಲಿ ನಾವು ಇದ್ದೇವೆ. ಇವತ್ತಿನ ತನಕ ಈ ವರದಿಯ ಕುರಿತಂತೆ ರಾಜ್ಯ ಸರ್ಕಾರ ಯಾವುದೇ ಸ್ಪಷ್ಟವಾದಂತ ನಿಲುವನ್ನ ಈ ಹಿಂದಿನ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳಿಲ್ಲ, ಇವತ್ತಿನ ಮುಖ್ಯಮಂತ್ರಿಗಳು ಕೂಡ ತೆಗೆದುಕೊಳ್ತಾ ಇಲ್ಲ. ಜಾತಿ ಗಣತಿ ವರದಿ ಬಗ್ಗೆ ಇದುವರೆಗೂ ಸರ್ಕಾರ ಸ್ಪಷ್ಟ ನಿರ್ಧಾರ ತೆಗೆದುಕೊಂಡಿಲ್ಲ ಅಂತಿರೋ ಬಿಜೆಪಿ ನಾಯಕರು ಮುಂದಿನ ಅಧಿವೇಶನದಲ್ಲಿ ಮಧುಸೂದನ್ ವರದಿಯನ್ನ ಮಂಡಿಸಿ ಚರ್ಚೆ ಮಾಡೋಕೆ ನಾವು ಸಿದ್ಧ ಅಂತ ಶಾಸಕ ಸುನಿಲ್ ಕುಮಾರ್ ಹೇಳಿದ್ರು. ನೂತನ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಮಧುಸೂದನ್ ನಾಯಕ್ ವರದಿಯನ್ನ ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಮಂಡಿಸಿ ಇದನ್ನ ಚರ್ಚೆ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಹೌದು, ಜಾತಿ ಗಣತಿ ವರದಿ ಬಹಿರಂಗಕ್ಕೆ ವಿಪಕ್ಷ ಬಿಜೆಪಿ ಪಟ್ಟು ಹಿಡಿದುಕೊಳ್ಳುತ್ತಿದೆ. ಕಾಂತರಾಜ್ ವರದಿ, ಜಯಪ್ರಕಾಶ್ ಹೆಗಡೆ ವರದಿಯನ್ನ ಪರಿಗಣಿಸದೆ ರಾಜ್ಯ ಸರ್ಕಾರ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಹೆಸರಿನಲ್ಲಿ ಹೊಸ ಜಾತಿ ಗಣತಿ ಮಾಡಿತ್ತು. ಕೇವಲ 3 ತಿಂಗಳಲ್ಲೇ ವರದಿ ಕೊಡಬೇಕು ಅಂತ ಅಂದಿನ ಸಿಎಂ ಆಗಿದ್ದ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ರು. ಆದ್ರೆ ಸಿಎಂ ಕುರ್ಚಿ ಬಿಕ್ಕಟ್ಟಿನಿಂದ ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿಬೇಕಾಯಿತು. ಅಧಿಕಾರದಿಂದ ಇಳಿಯೋ ಮೊದಲೇ ಜಾತಿ ಗಣತಿ ವರದಿಯನ್ನ ಸಿದ್ದರಾಮಯ್ಯ ಸ್ವೀಕಾರ ಮಾಡಿದ್ರು. ಆದ್ರೆ ಯಾವ ರೀತಿಯಾಗಿ ಸರ್ಕಾರ ಅನುಷ್ಠಾನ ಮಾಡುತ್ತೆ ಅನ್ನೋದೇ ಸದ್ಯದ ಕುತೂಹಲವಾಗಿದೆ.
ಹೊಸ ಜಾತಿ ಗಣತಿ ವರದಿಯನ್ನ ಕಸದ ಬುಟ್ಟಿಗೆ ಹಾಕೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಆಕ್ರೋಶ ಹೊರಹಾಕಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಸಚಿವ ಸತೀಶ್ ಜಾರಕಿಹೊಳಿ, ಡಿಕೆ ಶಿವಕುಮಾರ್ ಡಿಸಿಎಂ ಆಗಿದ್ದಾಗಲೂ ವಿರೋಧ ಮಾಡಿಲ್ಲ, ಸಿಎಂ ಪರಿಶೀಲನೆ ಮಾಡ್ತಾರೆ, ಆತಂಕ ಪಡೋದೇನಿದೆ ಅಂದಿದ್ದಾರೆ. ಶಿವಕುಮಾರ್ ಅವರ ಬೆಂಗಳೂರಿನ ಕಸ ವಿಲೇವಾರಿಯಲ್ಲಿ ಮಧುಸೂದನ್ ನಾಯಕ್ ವರದಿಯೂ ಕೂಡ ಸೇರ್ಕೊಳ್ಳುತ್ತೆ. ತರಲೇಬೇಕು ಸರ್ಕಾರಿ ಡ್ಯೂಟಿ. ಲಾಸ್ಟ್ ಟೈಮ್ ನಾವು ಮಾಡಬೇಕಾಯ್ತು, 11 ವರ್ಷ ಲ್ಯಾಬ್ಸ್ ಆಯಿತು, ಅದು ಹೋಯ್ತು ಕಳೆದು ಕೊಟ್ಟು. ಈಗ ಕೊಟ್ಟೆ ಎಷ್ಟು 1 ತಿಂಗಳೇನೋ ಆಯ್ತು. ಈಗ ಜಸ್ಟ್ 10 ವರ್ಷ ಬೇಕಾದ್ರೆ ಲ್ಯಾಬ್ಸ್ ಆಗಲಿಕ್ಕೆ ಅದರಿಂದ ಯಾರಿಗೂ ತೊಂದರೆ ಏನಿಲ್ಲ. ತೊಂದರೆ ಏನಿದೆ ಅದರಲ್ಲಿ? ಇಲ್ಲ ಹಿಂದೇನು ಮಾಡಿಲ್ಲ ಅವ್ರು ಇದನ್ನೇ ಹೇಳೋದು, ಅದು 11 ವರ್ಷ ಆಗಿದೆ, ಹೊಸದು ಮಾಡಂತ ಹೇಳಿದ್ರು ಅವರು, CM ಅವರು. ಹೊಸದಾಗಿದೆ, ಅವರು ಅದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ, ಎಕ್ಸ್ಪರ್ಟ್ ಮಾಡ್ತಾರೆ. ಅದ್ರಲ್ಲಿ ಏನು ಬೇರೆಯವ್ರಿಗೆ ಆತಂಕ ಪಡುವಂಥದ್ದು ಏನಿಲ್ಲ, ಅದ್ರಲ್ಲಿ ಏನಿದೆ. ಹಾಗಾದ್ರೆ ಜಾತಿ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಆರೋಪ ಏನು? ಜಾತಿ ಗಣತಿ ವರದಿ ಬಹಿರಂಗಕ್ಕೆ ವಿಪಕ್ಷ ಬಿಜೆಪಿ ಒತ್ತಾಯ ಮಾಡ್ತಿದೆ. ವರದಿ ಸ್ವೀಕರಿಸಿ 1 ತಿಂಗಳಾದ್ರೂ ಸರ್ಕಾರ ಕ್ರಮ ವಹಿಸಿಲ್ಲ ಅನ್ನೋದು ಬಿಜೆಪಿ ನಾಯಕರ ಆರೋಪ. ರಾಜೀನಾಮೆಗೂ ಮುನ್ನವೇ ಸಿದ್ದರಾಮಯ್ಯ ವರದಿ ಸ್ವೀಕರಿಸಿದ್ದಾರೆ. ಕೂಡಲೇ ವರದಿ ಬಿಡುಗಡೆಗೆ ಬಿಜೆಪಿ ನಾಯಕರು ಒತ್ತಾಯ ಮಾಡ್ತಿದ್ದಾರೆ. ಇನ್ನು ಜಾತಿ ಗಣತಿ ವರದಿ ಬಹಿರಂಗ ಮಾಡದೆ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡಲಾಗ್ತಿದೆ ಅಂತ ಬಿಜೆಪಿ ಆರೋಪ ಮಾಡ್ತಿದೆ. ಈ ಮೂಲಕ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರಲು ಬಿಜೆಪಿ ಮುಂದಾಗಿದೆ. ಮುಂದಿನ 2-3 ದಿನಗಳ ಕಾಲ ಸುದ್ದಿಗೋಷ್ಠಿಗಳ ಮೂಲಕ ಒತ್ತಡ ಹೇರಲಿದ್ದಾರೆ. ನಂತರ ರಾಜ್ಯ ಮಟ್ಟದಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶಕ್ಕೆ ಬಿಜೆಪಿ ಚಿಂತನೆ ನಡೆಸಿದೆ. ಈ ಬಗ್ಗೆ ಈಗಾಗಲೇ ಸಭೆ ಸೇರಿ ಬಿಜೆಪಿ ಒಬಿಸಿ ನಾಯಕರು ಚರ್ಚೆ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಒಬಿಸಿ ಕೇಂದ್ರಿತ ರಾಜಕೀಯ ರೂಪುಗೊಳ್ಳುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿ ಕೂಡ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಒಬಿಸಿ ಅಸ್ತ್ರವನ್ನೇ ಕೈಗೆತ್ತಿಕೊಂಡಿದೆ. ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಸ್ವೀಕಾರವಾದಂತಹ ಜಾತಿ ಗಣತಿ ವರದಿಯನ್ನ ಡಿಕೆ ಶಿವಕುಮಾರ್ ಸರ್ಕಾರ ಸುಲಭವಾಗಿ ಒಪ್ಪಿಕೊಳ್ಳೋದಿಲ್ಲ ಅನ್ನುವಂಥ ಸತ್ಯವೂ ಕೂಡ ಬಿಜೆಪಿ ಗೊತ್ತಿದೆ. ಹೀಗಾಗಿ ಅದೇ ಒತ್ತಡವನ್ನ ಈಗ ಸರ್ಕಾರದ ಮೇಲೆ ಹಾಕಿ ಕಾಂಗ್ರೆಸ್ ಮತ್ತು ಡಿಕೆ ಶಿವಕುಮಾರ್ ಸರ್ಕಾರ ಒಬಿಸಿ ವಿರೋಧಿ ಅನ್ನುವಂತಹ ರಾಜಕೀಯವಾದಂತಹ ಸಂದೇಶವನ್ನ ಕೊಡುವಂತಹ ಪ್ರಯತ್ನವನ್ನ ಬಿಜೆಪಿ ಮಾಡಿದೆ. ಅದರ ಜೊತೆಗೆ ತಾನು ಒಬಿಸಿ ಸಮುದಾಯದ ಹಿತ ಕಾಯುವಂತಹ ಪ್ರಯತ್ನದಲ್ಲಿದೆ ಅನ್ನುವಂತಹ ಸಂದೇಶವೂ ಕೂಡ ಬಿಜೆಪಿಯ ಪ್ರಯತ್ನವಾಗಿದೆ. ವರದಿ ಬಿಡುಗಡೆ ಮಾಡುವಂತೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಿಸಲು ಜಿಲ್ಲೆಗಳಲ್ಲಿ ವಿಚಾರ ಸಂಕಿರಣ ಸ್ವರೂಪದ ಸಭೆಗಳನ್ನ ಆಯೋಜಿಸುವುದಲ್ಲದೆ ರಾಜ್ಯ ಮಟ್ಟದಲ್ಲಿ ಪ್ರತಿಭಟನಾ ಸಮಾವೇಶಕ್ಕೂ ಬಿಜೆಪಿ ಚಿಂತಿಸಿದೆ. ಇದೆಲ್ಲದರ ಮಧ್ಯೆ ಹಿಂದುಳಿದ ವರ್ಗಗಳ ಹಿತ ಕಾಯುವ ಭರವಸೆಯೊಂದಿಗೆ ಬಿಜೆಪಿ ಈಗ ಜಾತಿ ಗಣತಿ ವರದಿಯನ್ನ ಕೈಗೆತ್ತಿಕೊಂಡಿದೆ. ಆದ್ರೆ ಈ ಹಿಂದಿನ ವರದಿಗಳಂತೆ ಇದನ್ನು ಮೂಲೆಗೆ ಸೇರಿಸೋ ಕೆಲಸ ಆಗುತ್ತೋ ಅಥವಾ ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರ ವರದಿ ಕುರಿತು ನಿರ್ಧಾರ ಕೈಗೊಳ್ಳುತ್ತೋ ಕಾದು ನೋಡಬೇಕಿದೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.